ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಕೆಲವೇ ಹೊತ್ತುಗಳ ಮುಂಚೆ ನೀವು ಗಮನಿಸಿದ್ರಿ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು 2021-22ರ ಬಜೆಟ್ ಅನ್ನ ದೇಶದ ಮುಂದೆ ಇಟ್ಟಿದ್ದಾರೆ. ಹಾಗಾದ್ರೆ ಒಟ್ಟು ಬಜೆಟ್ ನ ಹೈಲೈಟ್ಸ್ ಏನಾಗಿತ್ತು? ಯಾರಿಗೆ ರಿಲೀಫ್, ಯಾರಿಗೆ ಶಾಕ್, ನಮ್ಗೆ ನಿಮ್ಗೆ ಸಾಮಾನ್ಯ ಜನಕ್ಕೆ ಏನ್ ಸಿಗುತ್ತೆ, ಏನ್ ನಷ್ಟ ಆಗುತ್ತೆ, ಏನ್ ಅನುಕೂಲ ಇದೆ, ಏನ್ ಹೊರೆಯಾಗುತ್ತೆ, ಯಾರಿಗೆ ಕೊಡುಗೆ, ಯಾರಿಗೆ ಶಾಕ್, ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ನಿಮ್ಮ ಮುಂದೆ ಈಗ ವಿಸ್ತೃತವಾಗಿ ಇಡ್ತಾ ಹೋಗ್ತೀವಿ. ಸಮಸ್ತ ದೇಶವಾಸಿಗಳ ನಿರೀಕ್ಷೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತಿನ ಬಜೆಟ್ ಮುಖ್ಯವಾಗಿ ಈಡೇರಿಸಿದ್ರ? ಕೊರೋನಾ ಸಂಕಷ್ಟದಲ್ಲಿರುವಂತಹ ಜನರಿಗೆ ಇವತ್ತು ಬಜೆಟ್ ನಿಂದ ಸಿಹಿಯೋ ಅಥವಾ ಕಹಿ ಅನುಭವನೋ? ಕೊರೋನಾದಿಂದ ಕಂಗೆಟ್ಟಂತ ದೇಶದ ಜನತೆಗೆ ಬಜೆಟ್ ಬರೆಯಂತೂ ಇವತ್ತು ಎಳೆದಿದೆ ಅನ್ನೋದು ಸ್ಪಷ್ಟ. ಹೇಗೆ ಹೇಳ್ತಾ ಹೋಗ್ತೀವಿ ನಂತರದ ಹಂತದಲ್ಲಿ. ಮಧ್ಯಮ ವರ್ಗಕ್ಕೆ ಶಾಕ್ ಕೊಟ್ರ ನಿರ್ಮಲಾ ಸೀತಾರಾಮನ್? ಅಫ್ಕೋರ್ಸ್ ಕೆಲವೊಂದು ಸೆಸ್ಗಳನ್ನ ಗಮನಿಸಿದ್ರೆ ಶಾಕ್ ಕೊಟ್ಟಂಗೆ ಕಂಡು ಬರ್ತಾ ಇದೆ. ದೇಶವೇ ಕುತೂಹಲದಿಂದ ನೋಡ್ತಾ ಇದ್ದಂತಹ ಮೋದಿ ಲೆಕ್ಕದಲ್ಲಿ ಹಾಗಾದ್ರೆ ಸಿಕ್ಕಿದ್ದೇನು? ಈ ಎಲ್ಲ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ನೀಡ್ತಾ ಹೋಗ್ತೀವಿ. ಬಟ್ ಈ ಬಾರಿಯ ಬಜೆಟ್ ಅನ್ನ ನಾವು ನಿರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಒಂದು ವಿಚಾರವಂತೂ ಇರಬಹುದು ಅಂತ ಅಂದ್ಕೊಂಡಿದ್ವು. ಅದು ಕೆಲವೊಂದು ಬೆಲೆ ಬಹಳ ದುಬಾರಿ ಆಗಬಹುದು ಅನ್ನುವಂತ ಸಂಗತಿ. ಕೊರೋನಾ ಹೊಡೆತಕ್ಕೆ ಕಂಗೆಟ್ಟಿರುವಂತ ಜನರಿಗೆ ಮತ್ತೊಂದು ಹೊಡೆತ, ಬಹಳ ಹೊಡೆತ ಬಿದ್ದಿದೆ. ಕೈಯಲ್ಲಿ ಕೆಲಸ ಇಲ್ಲ, ಕೆಸೆಯಲ್ಲಿ ದುಡ್ಡಿಲ್ಲ, ಕಂಗಾಲಾಗಿರುವಂತ ಇಂಥ ಜನರಿಗೆ ಈಗ ಶಾಕ್. ಬಜೆಟ್ ಬಂಪರ್ ಗಿಫ್ಟ್ ಕೊಡಬಹುದು ಅನ್ನುವಂತ ನಿರೀಕ್ಷೆಯಲ್ಲಿದ್ದಂತ ಜನರಿಗೆ ಬರ ಸಿಡಿಲು, ಬೆಲೆ ಏರಿಕೆಯ ಬರ ಸಿಡಿಲು ನೀವು ಕೆಲವೇ ದಿನಗಳಿಂದ ಗಮನಿಸ್ತೀರಾ. ಮೇರೆ ಪ್ಯಾರೆ ದೇಶವಾಸಿಗಳೇ ಅನ್ನುತ್ತಲೇ ಪ್ರಧಾನಿ ಕೊಟ್ರ ಗುನ್ನ ಅಫ್ಕೋರ್ಸ್ ಕೊಟ್ಟಿದ್ದಾರೆ. ಕಡಲೆಬೇಳೆಯಿಂದ ಹಿಡಿದು ಆಮದಾಗುವಂತ ಆಟೋಮೊಬೈಲ್ ವಸ್ತುಗಳಿಗೂ ಕೂಡ ಸೆಸ್ ಬರೆ ಇದೆ. ಕೃಷಿ ಸೆಸ್ ಮೂಲಕವಾಗಿ ದೇಶದ ಜನತೆಗೆ ಮೋದಿ ಶಾಕ್ ಕೊಟ್ಟಿದ್ದಾರೆ. ಕೊರೋನಾ ಹೊಡೆತಕ್ಕೆ ಕಂಗೆಟ್ಟಿರುವಂತ ಜನರಿಗೆ ಇದೊಂದು ಮತ್ತೊಂದು ಹೊಡೆತ. ಇದು ಈಗ ಕೃಷಿ ವಲಯವನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವರನ್ನೊಂದು ಕನ್ವಿನ್ಸ್ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿದೆ. ಯಾಕಂತಂದ್ರೆ ವಿಚಾರಗಳು ಬಹಳಷ್ಟು ಇದೆ, ನಿಮ್ಗೆ ಗೊತ್ತಿದೆ. ಬಹಳ ದೊಡ್ಡ ಹೋರಾಟನೂ ಕೂಡ ನಡೀತಾ ಇರುವಂತಹ ಸಂದರ್ಭ. ಬಟ್ ಅವರನ್ನು ಒಲಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಇಲ್ಲಿ ಜನಸಾಮಾನ್ಯರಿಗೆ ಸರಿಯಾಗಿ ಹೊಡೆತ ಬಿದ್ದಿದೆ ಅನ್ನುವಂಥದ್ದನ್ನ ನಾವು ನೋಡಬೇಕಿದೆ. ನಾಳೆಯಿಂದನೇ ದೇಶದಲ್ಲಿ ದುಬಾರಿ ದುನಿಯಾವನ್ನ ನೀವು ಗಮನಿಸ್ತಾ ಹೋಗ್ತೀರಾ. ಹೇಗೆ ಅಂತ ನಾವು ನಂತರದ ಹಂತದಲ್ಲಿ ನಿಮಗೆ ಪಿನ್ ಟು ಪಿನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಬಜೆಟ್ ನಲ್ಲಿ ಜನಸಾಮಾನ್ಯರಿಗೆ ಸೆಸ್ ಬರೆ ಬಿದ್ದಿದೆ ಅಂದ್ರೂ ತಪ್ಪಲ್ಲ. ಸೆಸ್ ಸಾಮಾನ್ಯವಾಗಿ ನಾವು ಲೋಕಲ್ ಆಗಿ ಹೇಳ್ಬೇಕು ಅಂದ್ರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್. ಈಗ ಆಲ್ರೆಡಿ ಒಂದು ಟ್ಯಾಕ್ಸ್ ಇರುತ್ತೆ, ಅದ್ರ ಮೇಲೆ ಒಂದು ಟ್ಯಾಕ್ಸ್, ಸೆಸ್. ಈ ಸೆಸ್ನ ಮುಖೇನವಾಗಿ ಈಗ ಕೃಷಿ ಸೆಸ್ ಅನ್ನುವಂಥದ್ದನ್ನ, ಈ ತರದ ಟ್ಯಾಕ್ಸ್ಗೆ ಇಲ್ಲಿ ಕೇಂದ್ರ ಸರ್ಕಾರ ಇಟ್ಟಿರುವಂತಹ ಹೆಸರು ಕೃಷಿ ಸೆಸ್. ಅಡುಗೆ ಎಣ್ಣೆ ದುಬಾರಿ ಆಗುತ್ತೆ, ಎಲೆಕ್ಟ್ರಾನಿಕ್ ವಸ್ತುಗಳು ದುಬಾರಿ ಆಗುತ್ತೆ. ಗೊತ್ತಿಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆನೂ ದುಬಾರಿ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ದುಬಾರಿ ಆಗಲ್ಲ ಅಂತ ಹೇಳ್ತಾ ಇದ್ರೆ ಅದು ಎಷ್ಟು ನಂಬಲಾರ್ಹನೋ ಗೊತ್ತಿಲ್ಲ. ನಂತರದಂತಲ್ಲಿ ನಾವು ನೋಡ್ತಾ ಹೋಗೋಣ. ಮೊಬೈಲ್ ಫೋನ್, ಮೊಬೈಲ್ ಚಾರ್ಜರ್, ಓವರಾಲ್ ಆಗಿ ಮೊಬೈಲ್ಗೆ ಸಂಬಂಧಪಟ್ಟ ಹಾಗಿನ ಆಕ್ಸೆಸರೀಸ್ ಇದೆಲ್ಲವೂ ಕೂಡ ದುಬಾರಿ ಆಗ್ತಾ ಹೋಗುತ್ತೆ. ವಾಹನಗಳು, ಮೊಬೈಲ್ಗಳ ಬಿಡಿ ಭಾಗಗಳು, ಆಟೋಮೊಬೈಲ್ಗೆ ಸಂಬಂಧಪಟ್ಟ ಹಾಗಿನ ಆಕ್ಸೆಸರೀಸ್, ಮೊಬೈಲ್ಗಳಿಗೆ ಸಂಬಂಧಪಟ್ಟದ್ದು, ಸೆಲ್ ಫೋನ್ಗೆ ಸಂಬಂಧಪಟ್ಟ ಹಾಗಿನ ಆಕ್ಸೆಸರೀಸ್, ಚಿನ್ನಾಭರಣ, ಬೆಳ್ಳಿ, ತಾಮ್ರದ ವಸ್ತುಗಳು ಸ್ವಲ್ಪ ಅಗ್ಗ ಆಗುತ್ತೆ. ಅದು ಯಾವ ಪರ್ಸೆಂಟೇಜ್ ಅಗ್ಗ ಅನ್ನುವಂಥದ್ದು ನಾವು ಇನ್ನೂ ಗೊತ್ತಾಗಬೇಕಿದೆ. ಯಾಕಂತ ಅಂದ್ರೆ ಅಲ್ಲೂ ಸೆಸ್ ಇದೆ, ಕೃಷಿ ಸೆಸ್. ಚಿನ್ನಾಭರಣದ ಮೇಲೂ ಕೃಷಿ ಸೆಸ್ ಹಾಕಿದ್ದಾರೆ. ಬಟ್ ಇಂಪೋರ್ಟ್ ಡ್ಯೂಟಿಯನ್ನ ಸ್ವಲ್ಪ ಕಮ್ಮಿ ಮಾಡಿರುವಂತಹ ಕಾರಣಕ್ಕಾಗಿ ಹೊಡೆತ ಬೀಳಲ್ಲ ಅಂತ ನಾವಿಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗಿನ ಅಂಕಿ ಸಂಖ್ಯೆ ನಮ್ಗೆ ಇನ್ನಷ್ಟೇ ಗೊತ್ತಾಗಬೇಕಿದೆ, ಯಾವ ಮಟ್ಟಿಗೆ ಹೊಡೆತ ಬೀಳಲ್ಲ ಅಥವಾ ಬೀಳುತ್ತಾ ಅನ್ನುವಂಥದ್ದು. ಬಟ್ ಇನ್ನೊಂದು ಸಂಗತಿ ಅಂತ ಅಂದ್ರೆ ಮದ್ಯಪ್ರಿಯರಿಗೆ ಸರಿಯಾದಂತ ಹೊಡೆತ ಕೊಟ್ಟಿದೆ ಈ ಬಾರಿಗಿನ ಬಜೆಟ್. ಯಾಕಂತ ಅಂದ್ರೆ 100% ಮದ್ಯದ ಮೇಲೆ ಕೃಷಿ ಸೆಸ್ ಅನ್ನ ಹಾಕಲಾಗಿದೆ. 100% ಹಾಕಿರುವಂತಹ ಕೃಷಿ ಸೆಸ್ ಇದು. ಈಗ ಎಲ್ಲೆಲ್ಲಿ ಮದ್ಯ ವಿತರಣೆ ಆಗ್ತಾ ಇದೋ ಆಯಾ ಎಲ್ಲ ರಾಜ್ಯಗಳಿಗೂ ಬಹುಶಃ ಅನ್ವಯ ಆಗ್ಬೋದಂತ ಚಾನ್ಸಸ್ ಇದೆ. ನಾವು 1ಕ್ಕೆ 2 ರೇಟನ್ನ ನೋಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಅದಕ್ಕೆ ಅಂಕಿ ಸಂಖ್ಯೆ ನಮ್ಗೆ ಇನ್ನೂ ಗೊತ್ತಾಗಬೇಕಾಗಿದೆ. ಕಚ್ಚಾ ಪಾಮ್ ಆಯಿಲ್ ಮೇಲೆ 17.5% ಕೃಷಿ ಸೆಸ್ ಅನ್ನ ಹಾಕಲಾಗಿದೆ. ಸೂರ್ಯಕಾಂತಿ ಎಣ್ಣೆ ಮೇಲೆ 20% ಕೃಷಿ ಸೆಸ್ ಅನ್ನ ಹಾಕಲಾಗಿದೆ. ಇನ್ನೊಂದು ವಿಚಾರ ಅಂತ ಅಂದ್ರೆ ಇದೇನೋ ಈಗ ಇಂಪೋರ್ಟ್ ಡ್ಯೂಟಿನೋ ಅಥವಾ ಆಮದು ಸುಂಕನೋ ಅಥವಾ ಕಸ್ಟಮ್ ಡ್ಯೂಟಿನೋ ಅಲ್ಲ. ಬಹಳ ಸ್ಪಷ್ಟವಾಗಿ ಗಮನಿಸಿ, ಇದು ಸೆಸ್. ಇದು ನಾವು ಅಂದ್ರೆ ಜನಸಾಮಾನ್ಯರು ನಾವು ನಮ್ಮ ಕೈಯಿಂದ ಕಟ್ಟಬೇಕಾಗಿರುವಂತಹ ಹಣ. ಯಾವುದೋ ಕಚ್ಚಾ ವಸ್ತುಗಳ ಬೆಲೆ ಕಮ್ಮಿ ಆಗುತ್ತೆ ಆ ಮುಖೇನವಾಗಿ ನಮ್ಗೇನು ಹೊರತಾ ಹಂಗಲ್ಲ, ನಾವೇ ಕಟ್ಟಬೇಕಾಗಿರುವಂತಹ ಸೆಸ್ ಇದು. ಕಲ್ಲಿದ್ದಲು, ಲಿಗ್ನೈಟ್ ಹಾಗೆ ಪೀಟ್ ಮೇಲೆ 1.5% ಸೆಸ್. ಪೀಟ್ ಅಂತ ಅಂದ್ರೆ ಈ ತೌಡು ಅಥವಾ ಈ ತೆಂಗಿನಕಾಯಿಯಲ್ಲಿ ನಾವು ಈ ನಾರನ್ನ ನೋಡ್ತೀವಲ್ಲ ಆ ರೀತಿಯಂಥದ್ದು, ಅಥವಾ ಈ ಕೆಲ ಕಚ್ಚಾ ವಸ್ತುಗಳಾಗಿ ಬೇರೆ ಬೇರೆ ತರಹದಂತ ತೌಡುಗಳನ್ನ ಬಳಸಲಾಗುತ್ತಲ್ವಾ,
ಆ ಪೀಟ್ ಮೇಲೂ ಕೂಡ ಶೇಕಡ 1.5ರಷ್ಟು ಸೆಸ್, ಯೂರಿಯಾ ಸೇರಿದಂತೆ ಹಲವು ರಸಗೊಬ್ಬರಗಳ ಮೇಲೂ ಕೂಡ ಶೇಕಡ 5ರಷ್ಟು ಸೆಸ್ ಅನ್ನ ಎಳೆಯಲಾಗ್ತಾ ಇದೆ. ಕಡಲೆಬೇಳೆ ಮೇಲೆ ಶೇಕಡ 50ರಷ್ಟು ಸೆಸ್ ಅನ್ನ ಕೇಂದ್ರ ಸರ್ಕಾರ ವಿಧಿಸಿದೆ. ಬೇಳೆಕಾಳುಗಳ ಮೇಲೆ ಶೇಕಡ 20ರಷ್ಟು ಸೆಸ್ ಅನ್ನ ಇಳಿಸಲಾಗಿದೆ. ಕಾಬೂಲ್ ಕಡಲೆ, ಬಟಾಣಿ, ಆಮೇಲೆ ಹುರ್ಗಡ್ಲೆ, ಎಲ್ಲಾ ತರಹದ ಕಡಲೆ ಮೇಲೂ ಕೂಡ ಇಂತಿಷ್ಟು ಪರ್ಸೆಂಟೇಜ್ ಅಂತ ಕೃಷಿ ಸೆಸ್ ಅನ್ನ ವಿಧಿಸಲಾಗುತ್ತೆ. ಹತ್ತಿಯ ಮೇಲೂ ಕೂಡ ಶೇಕಡ 5ರಷ್ಟು ಕೃಷಿ ಸೆಸ್ ಅನ್ನ ಇಲ್ಲಿ ವಿಧಿಸಲಾಗ್ತಾ ಇದೆ. ಹೀಗಾಗಿ ನಾವೆಲ್ಲ ತೆರನಾಗಿಯೂ ಕೂಡ ಮುಂದಿನ ಹಂತದಲ್ಲಿ ಬೆಲೆ ಏರಿಕೆಯನ್ನ ಗಮನಿಸ್ತಾ ಹೋಗ್ತೀವಿ. ಹೀಗಾಗಿ ಇದು ಜನಸಾಮಾನ್ಯರಿಗೆ ಬಹಳ ದೊಡ್ಡ ಹೊಡೆತ ಅನ್ನೋದ್ರಲ್ಲಿ ನೋ ಡೌಟ್. ಹಾಗಾದ್ರೆ ಕೃಷಿ ಸೆಸ್ನಿಂದ ಯಾವ್ಯಾವ ವಸ್ತುಗಳ ಬೆಲೆ ಗಗನಕ್ಕೇರಿಕೆ ಆಗುತ್ತೆ? ನಾಳೆಯಿಂದಲೇ ಜೇಬು ಸುಡಲಿದ್ಯಾ ದಿನಬಳಕೆ ವಸ್ತುಗಳು? ಅಫ್ಕೋರ್ಸ್ ಹೌದು. ದಿನಬಳಕೆ ವಸ್ತುಗಳು, ಪ್ರತಿಯೊಬ್ಬರು ನಾವು ನೀವು ಬಳಸುವಂತ ವಸ್ತುಗಳು, ಪ್ರತಿನಿತ್ಯದ ಆಹಾರ ನಾವು ಸೇವಿಸುವಂತ ಸಂದರ್ಭದಲ್ಲಿ ನಾವು ಕಾಣುವಂತ ಬೇಳೆಕಾಳುಗಳು, ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ, ಇದೆಲ್ಲದರ ಬೆಲೆನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಯಾವ್ಯಾವ ವಸ್ತುಗಳ ಮೇಲೆ ಶೇಕಡ ಎಷ್ಟೆಷ್ಟು ಸೆಸ್ ಅನ್ನ ಹಾಕಲಾಗಿದೆ? ರಸಗೊಬ್ಬರಕ್ಕೂ ಕೂಡ ಇಲ್ಲಿ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಾ? ಎಸ್, ಆಫ್ ಕೋರ್ಸ್, ಶೇಕಡ 5ರಷ್ಟು ರಸಗೊಬ್ಬರದ ಮೇಲೂ ಕೂಡ ಸೆಸ್ ಅನ್ನ ವಿಧಿಸಲಾಗ್ತಾ ಇದೆ. ಈ ಎಲ್ಲ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ನೀಡ್ತಾ ಹೋಗ್ತೀವಿ. ಯಾವುಗಳ ಬೆಲೆ, ಆಮೇಲೆ ಪ್ರತಿಯೊಬ್ಬರು ಅದರಲ್ಲೂ ಇರೋ ಮನೆಯಲ್ಲಿರುವಂತ ಹೆಂಗಸರು ಅಥವಾ ಮಹಿಳೆಯರು, ಅವರು ತಿಂಗಳಿಗೆ ಇಂತಿಷ್ಟು ಅಂತ ಒಂದು ಬಜೆಟ್ ಅನ್ನ ಮಾಡ್ಕೊಂಡಿರ್ತೀರಾ. ನೀವು ಆ ಬಜೆಟ್ ಪ್ರೈಸ್ ನ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಗಾತ್ರನ. ಯಾಕೆ ಅಂತಂದ್ರೆ, ನೀವು ಫಾರ್ ಎಕ್ಸಾಂಪಲ್ 1,000 ರೂಪಾಯಲ್ಲಿ ನೀವು ಇಡೀ ಮನೆಯ ಖರ್ಚನ್ನ ನಿಭಾಯಿಸ್ತಾ ಇದ್ರಿ ಅಂತ ಅಂದ್ರೆ, ಈಗ ನಾವು ತೋರಿಸಿದಂತ ಈ ಡೀಟೇಲ್ಸ್ ನಂತರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇನ್ನೊಂದು 1,000 ಮೇಲೆ ಇನ್ನೊಂದು 100-200 ರೂಪಾಯಿನೋ ಜಾಸ್ತಿ ಇಡಬೇಕು. ಇನ್ನು ಸ್ಟೆನ್ಲೇಟ್ ಸ್ಟೀಲ್ ಸ್ಕ್ರಾಪ್ ಸೇರಿದ ಹಾಗೆ ಉಕ್ಕಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಸೆಸ್ ಅನ್ನ ವಿಧಿಸಲಾಗ್ತಾ ಇದೆ. ಮಿಶ್ರ ಲೋಹವಲ್ಲದ ಉಕ್ಕಿನ ಪ್ರಾಥಮಿಕ ಹಾಗೆ ಅರೆಸಿದ್ಧ ಉತ್ಪನ್ನಗಳು ಅನ್ನುವಂಥ, ಅಥವಾ ನಾವು ರಾ ಮೆಟೀರಿಯಲ್ಸ್ ಜೊತೆಗೆ ಈ ಕೆಲ ಪ್ರಾಡಕ್ಟ್ಗೆ ನೀವು ಅಂದ್ರೆ ಬೈ ಪ್ರಾಡಕ್ಟ್ಸ್ ಬೇಕಾಗುತ್ತಲ್ಲ, ಅಂತ ಪ್ರಾಡಕ್ಟ್ಗಳ ಮೇಲೆ, ಬೈ ಪ್ರಾಡಕ್ಟ್ಸ್ಗಳ ಮೇಲೆ ಇಲ್ಲಿ ಸೆಸ್ ವಿಧಿಸ್ತಾ ಇರುವಂಥದ್ದು. ಆಮೇಲೆ ಮಿಶ್ರಲೋಹ ಮತ್ತು ಮಿಶ್ರಲೋಹದ ಉಕ್ಕಿನ ಸಮತಟ್ಟಾದಂಥ ಉತ್ಪನ್ನಗಳು, ಇವೆಲ್ಲವೂ ಕೂಡ ಇನ್ಫ್ಯಾಕ್ಟ್ ಅಗ್ಗ ಆಗ್ತಾ ಹೋಗುತ್ತೆ. ಇದರಿಂದಾಗಿ ತಯಾರಿಕಾ ವಲಯಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ಬೋದು. CRGO ಸ್ಟೀಲ್ ತಯಾರಿಕೆಯಲ್ಲಿ ಬಳಸುವಂತ ಕಚ್ಚಾ ವಸ್ತುಗಳ ಬೆಲೆಯಲ್ಲೂ ಕೂಡ ಸ್ವಲ್ಪ ಅಗ್ಗವನ್ನ ನಾವು ನಿರೀಕ್ಷೆ ಮಾಡ್ತಾ ಹೋಗ್ಬೋದು. ಅಮೂಲ್ಯವಾದಂಥ ಲೋಹದ ನಾಣ್ಯಗಳು ಕೂಡ ಮುಂದಿನ ಹಂತದಲ್ಲಿ ಅಗ್ಗವಾಗ್ಬೋದು. ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಅದಕ್ಕೆ ಒಂದು ಈಗ ಆಲ್ರೆಡಿ ಒಂದು ಮಾನದಂಡವನ್ನು ವಿಧಿಸಲಾಗಿದೆ. ಬಟ್ ಅದರಡಿ ಬರುವಂತ ಲೋಹಗಳು ಯಾವ್ದು ಅನ್ನುವಂಥ ಇನ್ನಷ್ಟು ಕ್ಲಾರಿಟಿ ನಮಗೆ ಕೇಂದ್ರ ಸರ್ಕಾರದಿಂದ ಸಿಗಬೇಕಾಗಿದೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೇಲೆ ಒಂದು ಸ್ವಲ್ಪ ಅನುಕೂಲ. ಅಂದ್ರೆ ಈ ಲೋಹದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆ, ಅದು ಸ್ಟೀಲ್ ಸೇರಿದ ಹಾಗೆ ಸ್ಟೀಲ್ನ ಅಂದ್ರೆ ಕಬ್ಬಿಣದ ಬೇರೆ ಬೇರೆ ತರನ ಅಂತ ಪ್ರಾಡಕ್ಟ್ಸ್ಗಳು, ಅದು ಬೈ ಪ್ರಾಡಕ್ಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು. ಕೊರೋನಾದಿಂದ ಕಂಗೆಟ್ಟವರಿಗೆ ರಿಲೀಫ್ ಸಿಗ್ತಾ ಹೊರೆ ಬಿತ್ತಾ ಅನ್ನುವಂಥದ್ದನ್ನ ನಾವು ನೋಡ್ತಾ, ನಾವು ತೆರಿಗೆ ಹೊರೆ ಅನ್ನುವಂಥದ್ದು ಅಥವಾ ನಾವು ಈ ಸೆಸ್ನ ರೂಪದಲ್ಲಿ ನಾವು ನೋಡ್ಬೋದು. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಈ ಸಲ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ ನಾವು ಕೆಲವೊಂದಷ್ಟು ನಿರೀಕ್ಷೆ ಇಟ್ಟಿದ್ವಿ. ಆ ತರದ್ ಯಾವುದೇ ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ ಬದಲಾವಣೆ ಮಾಡದೆ ಯಥಾಸ್ಥಿತಿಯನ್ನ ಕಾಯ್ದುಕೊಂಡಿರುವಂತದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಳೆದ ವರ್ಷದ ತೆರಿಗೆ ನೀತಿಯನ್ನೇ ಕೇಂದ್ರ ಸರ್ಕಾರ ಅನುಸರಿಸಿದೆ ಅನ್ನುವಂಥದ್ದನ್ನ ನಾವು ಈ ಬಾರಿ ಗಮನಿಸಬೇಕಿದೆ. ಆಮೇಲೆ ಪ್ರತಿ ವರ್ಷನೂ ಕೂಡ ಮೋದಿ ಸರ್ಕಾರ ಬಂದಂತ ನಂತರದಲ್ಲಿ ಸ್ಲ್ಯಾಬ್ ನಲ್ಲಿ ಒಂದಷ್ಟು ವಿನಾಯಿತಿಯನ್ನ, ಬಹಳ ದೊಡ್ಡ ಗ್ಯಾಪ್ ಅಲ್ಲದೆ ಹೋದ್ರೂ ಕೂಡ ಸಣ್ಣ ಪುಟ್ಟ ವಿನಾಯಿತಿಯನ್ನ ನಾವು ಸ್ಲ್ಯಾಬ್ ರೂಪದಲ್ಲಿ ನೋಡ್ತಾ ಇದ್ವಲ್ಲ. ಈ ಬಾರಿ ಈ ಕೊರೋನಾ ಕಾರಣಕ್ಕಾಗಿ ಅಂಥದ್ದನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಹೌದು, ಅದಕ್ಕೆ ತಕ್ಕಂಗೆ ಈ ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ ಯಾವುದೇ ತರಹದ ವಿನಾಯಿತಿ ಈ ಬಾರಿ ಜನರಿಗಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ಬೇಕಾಗಿದೆ. ಹಾಗಾದ್ರೆ ಟ್ಯಾಕ್ಸ್ ಸ್ಲ್ಯಾಬ್ ವಿಚಾರಕ್ಕೆ ಬರೋಣ. ಯಾಕಂತಾದ್ರೆ ಸುಮಾರು ಒಂದು ದೊಡ್ಡ ವರ್ಗ ಈ ವಿಚಾರದ ಕಡೆಗೆ ಗಮನ ಕೊಡ್ತಾ ಇರ್ತಾರೆ. ಅದರಲ್ಲೂ ಈ ಸ್ಯಾಲ್ರಿ ಪಡೆಯುವಂತ ಮಂದಿ ಏನಿರ್ತಾರೆ, ಅವರು ನಮ್ಗೇನಾದ್ರೂ ಟ್ಯಾಕ್ಸ್ ಇಂದ ವಿನಾಯಿತಿ ಸಿಗ್ಬೋದಾ ಅಂತ ಇರ್ತಾರೆ. ನಾವು ನೋಡ್ತಾ ಹೋಗೋಣ. ಇನ್ನು ಈ 2.5 ಲಕ್ಷದ ಆದಾಯದ ತನಕನೂ ಕೂಡ ಯಾವುದೇ ತೆರಣ ಅಂತ ತೆರಿಗೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಓವರ್ ಆಲ್ ವಾರ್ಷಿಕ ಸಂಬಳ 2.5 ಲಕ್ಷ ಇದ್ರೆ ನಿಮ್ಗೆ ಯಾವುದೇ ತೆರಣ ಅಂತ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಂತ ಅನಿವಾರ್ಯತೆ ಇಲ್ಲ. ಇನ್ನು 5 ಲಕ್ಷಕ್ಕೆ ಸಂಬಂಧಪಟ್ಟಾಗಿನ ಅಂದ್ರೆ ಅಥವಾ 2.5 ಇಂದ 5 ಲಕ್ಷಕ್ಕೆ ಸಂಬಂಧಪಟ್ಟಾಗಿನ ಆದಾಯ ಇದ್ರೆ ಅಥವಾ ನೀವು ನಿಮ್ಮ ವಾರ್ಷಿಕ ಆದಾಯ ಇದ್ರೆ ಅದಕ್ಕೆ ನೀವು ಶೇಕಡ 5ರಷ್ಟು ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋಣ. 2.5 ಇಂದ 5 ಲಕ್ಷಕ್ಕೆ ಸಂಬಂಧಪಟ್ಟಾಗೆ ಶೇಕಡ 5%. ಇದು ಕಳೆದ ಬಾರಿನೂ ಕೂಡ ಹಾಗೆ ಇತ್ತು, ಅದ್ರಲ್ಲಿ ಏನು ಚೇಂಜ್ ಆಗಿಲ್ಲ. ಇನ್ನು 5 ಲಕ್ಷದಿಂದ 7.5 ಲಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸ್ಯಾಲ್ರಿ ಇದ್ರೆ ನೀವು 10%ನಷ್ಟು
ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಅನಂತರದಲ್ಲಿ ಬೇರೆ ಬೇರೆ ಖರ್ಚುಗಳನ್ನ ಅಂತ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಆಲ್ರೆಡಿ ಮೆನ್ಷನ್ ಆಗಿರುವಂತೆ ನೀವು ಮನೆ ಕಟ್ಟುವಂತ ಸ್ಯಾಲರಿ ಆಗಿರ್ಬೋದು ಅಥವಾ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಈ ತರದ್ದು ಏನಾದರೂ ನಿಮ್ಮ ಇನ್ವೆಸ್ಟ್ಮೆಂಟ್ ಇದ್ರೆ ಅದನ್ನು ತೋರಿಸಿ ಒಂದಷ್ಟು ರಿಡಕ್ಷನ್ ಕೂಡ ಪಡೆಯೋಕೆಲ್ಲ ಅವಕಾಶ ಇದೆ. ಇನ್ನು 10 ಲಕ್ಷ ತನಕನೂ ಕೂಡ ನಿಮ್ದು ಏನಾದರೂ ಸ್ಯಾಲರಿ ಇದ್ರೆ 7%, 7.5 ಲಕ್ಷದಿಂದ 10 ಲಕ್ಷ ತನಕ ಈ ಸ್ಲ್ಯಾಬ್ನ ನಾವು ಗಮನಿಸೋದಾದ್ರೆ 15% ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಕಳೆದ ಬಾರಿ ಅಂತಾನೆ 12.5 ಲಕ್ಷದ ತನಕನೂ ಕೂಡ ನಿಮ್ದೇನಾದ್ರೂ ಆನ್ಯುವಲ್ ಇನ್ಕಮ್ ಇದ್ರೆ 20% ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾದಂತ ಅನಿವಾರ್ಯತೆ ಇರುತ್ತೆ. ಅದಾದ ನಂತರದಲ್ಲಿ ಸುಮಾರು 15 ಲಕ್ಷದ ತನಕ ನಿಮ್ದೇನಾದ್ರೂ ಆದಾಯ ಇದ್ರೆ 25% ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಈ ಸ್ಲ್ಯಾಬ್ಗೆ ಸಂಬಂಧಪಟ್ಟಂಗೆ. ಇದರಲ್ಲಿ ಏನಾದ್ರು ರಿಡಕ್ಷನ್ ಸಿಗ್ಬೋದಾ ಅಂತ ಇದ್ದು, ಬಟ್ ಏನು ಕೂಡ ವಿನಾಯಿತಿಯನ್ನ ಈ ಬಾರಿ ಸರ್ಕಾರ ಕೊಟ್ಟಿಲ್ಲ. ಇನ್ನು 15 ಲಕ್ಷದ ನಂತರದ ಸ್ಯಾಲರಿ ಅಥವಾ ನಿಮ್ಮ ಆದಾಯ ಇದ್ರೆ 30% ಟ್ಯಾಕ್ಸ್ ಅನ್ನ ಕಟ್ಟಬೇಕಾದಂತ ಅನಿವಾರ್ಯತೆ ನಿಮಗೆ ಇರುತ್ತೆ. ಸೊ ಇದು ಯಾವುದೇ ತೆರಣ ಅಂತ ಬದಲಾವಣೆ ಇಲ್ಲ. ಬಟ್ ಈ ಬಾರಿ ಒಂದು ರಿಲೀಫ್ ಅನ್ನ ಕೊಟ್ಟಿರೋದು ಅಂತಂದ್ರೆ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ತೆರಿಗೆಯಲ್ಲಿ ರಿಲೀಫ್ ಅನ್ನ ಕೊಡ್ಲಿರುವಂತದನ್ನ ನಾವು ಗಮನಿಸಿದೀವಿ. ಬಟ್ ನೀವು ಇಲ್ಲಿ ಹಿರಿಯ ನಾಗರಿಕರು ಅಂತ ಅಂದ್ರೆ ನಮಗೆ 60 ವರ್ಷ ಆಗಿದೆ, 60 ವರ್ಷ ನಂತರದಲ್ಲಿ ಹಿರಿಯ ನಾಗರಿಕರು ಅಲ್ಲ. ಈ ರಿಡಕ್ಷನ್ಗೆ ಸಂಬಂಧಪಟ್ಟ ಹಾಗೆ, ವಿನಾಯಿತಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಹಿರಿಯ ನಾಗರಿಕರು ಅನ್ನುವಂತ ಮಾನದಂಡವನ್ನ ಬದಲಾಯಿಸಲಾಗಿದೆ. ಯಾಕಂತಾದ್ರೆ 75 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರು, 58-60 ವರ್ಷ ಮೇಲ್ಪಟ್ಟಂತ ಹಿರಿಯ ನಾಗರಿಕರಲ್ಲ, 75 ವರ್ಷ ಮೇಲ್ಪಟ್ಟಂತ ಹಿರಿಯ ನಾಗರಿಕರು ಯಾರಿದ್ರೆ IT ರಿಟರ್ನ್ಸ್ ಪಾವತಿಸುವಂತಹ ಅಗತ್ಯತೆ ಇಲ್ಲ. ಬಟ್ ಇಲ್ಲೂ ಕೂಡ ಸಂಗತಿ ಏನು ಅಂತ ಅಂದ್ರೆ ಸೇವಿಂಗ್ಸ್ ಜೊತೆಗೆ ಪೆನ್ಷನ್ ಈ ಅಮೌಂಟ್ಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಂತ ಟ್ಯಾಕ್ಸ್ ಕಟ್ಟಬೇಕಂತ ಅನಿವಾರ್ಯತೆ ಇಲ್ಲ. ಠೇವಣಿ ಮೇಲಿನ ಬಡ್ಡಿ ಪಿಂಚಣಿಗೆ ಆದಾಯ ತೆರಿಗೆಯನ್ನ ಕಟ್ಟುವಂತಿಲ್ಲ. ಅಂದ್ರೆ ಪಿಂಚಣಿ ಮೊದಲನೇದಾಗಿ ಪೆನ್ಷನ್ಗೆ ಸಂಬಂಧಪಟ್ಟಂಗೆ, ಆಮೇಲೆ ಠೇವಣಿ ಮೇಲಿನ ಬಡ್ಡಿಗೆ ಸಂಬಂಧಪಟ್ಟ ಹಾಗಿನ ಟ್ಯಾಕ್ಸ್ ಅನ್ನ ಏನಾದ್ರು ಕಟ್ಟಬೇಕಾಗಿದ್ದಿದ್ರೆ ಅದನ್ನ ಕಟ್ಟಬೇಕಂತ ಅನಿವಾರ್ಯತೆ ಇಲ್ಲ. ಹೀಗೆ ತೆರಿಗೆಯನ್ನ ವಿನಾಯಿತಿಯನ್ನ ಕೊಡಲಾಗಿದೆ. ಹಿರಿಯ ನಾಗರಿಕರಿಗೆ ಇದು ಅಫ್ಕೋರ್ಸ್ ಸ್ವಲ್ಪ ಅನುಕೂಲಕ್ಕೆ ಬರುತ್ತೆ. ಬಟ್ ಅಗೈನ್ ನಾನು ಹೇಳ್ದಂಗೆ ಹಿರಿಯ ನಾಗರಿಕರು ಅಂತ ಅಂದ್ರೆ 75 ವರ್ಷ ಮೇಲ್ಪಟ್ಟಂತವರನ್ನ ಮಾತ್ರ ಕನ್ಸಿಡರ್ ಇಲ್ಲಿ ಮಾಡಲಾಗಿರುವಂತದ್ದು. ಇದು ತೆರಿಗೆಯಲ್ಲಿ ನಾವು ಈ ಬಾರಿ ಏನಾದ್ರೂ ವ್ಯತ್ಯಾಸಗಳಿರ್ಬೋದಾ ಅನ್ನುವಂತ ಗಮನಿಸಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದಷ್ಟು ವ್ಯತ್ಯಾಸ ನೋಡಿರೋದು. ಕೃಷಿ ಸೆಸ್ನಿಂದ ಗ್ರಾಹಕರಿಗೆ ಯಾವುದೇ ತೆರಣ ಅಂತ ಹೊರೆ ಆಗಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಇಂಧನಕ್ಕೆ ಕೃಷಿ ಸೆಸ್ ಅನ್ನ ಹಾಕಲಾಗಿದೆಯಲ್ಲ, ಅಥವಾ ಇಂಧನಕ್ಕೆ ಕೃಷಿ ಮೂಲಸೌಕರ್ಯದ ಸೆಸ್ ಹಾಕಲಾಗಿದೆಯಲ್ಲ, ಆಗಲ್ಲ. ಅವ್ರು ಯಾಕ್ರಿ ಏನ್ ರೀಸನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಕಚ್ಚಾ ತೈಲದ ಮೇಲಿನ ಕಸ್ಟಮ್ ಸುಂಕವನ್ನ ಇಳಿಸಲಾಗುತ್ತೆ, ಹೀಗಾಗಿ ಇಂಧನದ ದರ ಬದಲಾಗಲ್ಲ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಬಟ್ ಇದು ಎಷ್ಟು ನಂಬಲಾರ್ಹ ಅನ್ನುವಂಥದ್ದನ್ನ ನಾವು ನಂತರದ ದಿನಗಳಲ್ಲಿ ನೋಡ್ತಾ ಹೋಗ್ಬೇಕು. ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಬದಲಾಗಲ್ಲ ಅಂತ ಸಚಿವರು ಹೇಳಿ, ನೀವು ಸ್ವಲ್ಪ ನೆನಪಿಸ್ಕೊಳ್ಳಿ, ಕಳೆದ ಕೆಲ ತಿಂಗಳುಗಳ ಹಿಂದೆ ಹೀಗೆ ಸುಮಾರು 8 ರೂಪಾಯಿಯಷ್ಟು ಪೆಟ್ರೋಲ್ ಮೇಲೆ 12 ರೂಪಾಯಿಯಷ್ಟು ಡೀಸೆಲ್ ಮೇಲೆ ಸೆಸ್ ಅನ್ನ ಹಾಕಲಾಗಿತ್ತು. ಒಂದು 3 ತಿಂಗಳ ಹಿಂದೆ ರಾತ್ರಿ ಒಂದು 10 ಗಂಟೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಆದೇಶ ಪ್ರಕಟ ಆಗಿತ್ತು. ಆಗ್ಲೂ ಕೂಡ ಇದು ಕಸ್ಟಮರ್ಸಿಗಲ್ಲ, ಇದು ಕೇವಲ ತೈಲ ಕಂಪನಿಗಳಿಗೆ ಅನ್ನುವಂಥದ್ದನ್ನ ಹೇಳಿದ್ರು. ಬಟ್ ಅದರ ರಿಸಲ್ಟು ಅಥವಾ ನಿಜಕ್ಕೂ ಈಗಿನ ಈ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಡಿಮ್ಯಾಂಡ್ ಮೇಲೆ ಈಗ ಪ್ರೈಸ್ ಫಿಕ್ಸ್ ಮಾಡ್ತಾರಲ್ಲ, ಆ ಕಾರಣಕ್ಕಾಗಿನೋ ಗೊತ್ತಿಲ್ಲ, ಸುಮಾರು 90 ರೂಪಾಯಿಗಿಂತ ಹೆಚ್ಚಿನ ಪೆಟ್ರೋಲ್ ಬೆಲೆ, ಹತ್ತತ್ರ 90 ರೂಪಾಯಿಯಷ್ಟು ಡೀಸೆಲ್ ಬೆಲೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಇನ್ಕ್ರೀಸ್ ಮಾಡಿರುವಂತಹ ಅಥವಾ ಸೆಸ್ ಕೂಡ ಮುಂದಿನಂತಲ್ಲಿ ಬೆಲೆ ರೂಪದಲ್ಲಿ ನಾವು ಗಮನಿಸಿದ್ರು ಆಶ್ಚರ್ಯ ಇಲ್ಲ. Earmark resources for this purpose, I propose an agricultural infrastructure and development cess on a small number of items. However, while applying this cess, we have taken care not to put additional burden on consumers on most items. To earmark resources for this purpose, I propose an agricultural infrastructure and development cess on a small number of items. However, while applying this cess, we have taken care not to put additional burden on consumers on most items. ಈಗ ಇವತ್ತಿನ ದಿವಸ ಕೇಂದ್ರ ಹಣಕಾಸು ಸಚಿವರು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಸೆಸ್ ಅಂತ ಹಾಕಿದಾರೋ ಅದರಿಂದಾಗಿ ಗ್ರಾಹಕರ ಮೇಲೆ ಯಾವುದೇ ಪರಿಣಾಮ ಆಗೋದಿಲ್ಲ. ಕಾರಣ ಏನು ಅಂತಂದರೆ ಕಳೆದ ಮಾರ್ಚಲ್ಲಿ ಸ್ಪೆಷಲ್ ಎಕ್ಸೈಸ್ ಡ್ಯೂಟಿ ಅಂತ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಒಂದಿಷ್ಟು ತೆರಿಗೆ ವಿಧಿಸಿದರು. ಆ ತೆರಿಗೆಯನ್ನು ವಾಪಸ್ ತಗೊಳ್ತಾ ಇದ್ದಾರೆ. ಅದರಿಂದಾಗಿ ಇದು ಮತ್ತು ಅದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಅದರಿಂದ ಪೆಟ್ರೋಲ್ ಡೀಸೆಲ್ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಪೆಟ್ರೋಲ್ ಡೀಸೆಲ್ ಮೇಲೆ ಏನಾಯಿತೋ
ಇವತ್ತು ತೆರಿಗೆ ಹಾಕಿದ್ರು, ಆ ತೆರಿಗೆಯನ್ನು ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿ ಎರಡನ್ನೂ ಸರಿ ಮಾಡಿದ್ದಾರೆ. ಆದ್ದರಿಂದ ಗ್ರಾಹಕರ ಮೇಲೆ ಯಾವುದೇ ಪರಿಣಾಮ ಇಲ್ಲ. ಇನ್ನು ಡೈಲಿ ಪ್ರೈಸಿಂಗ್ ಇದ್ದೇ ಇದೆ, ನಿಮ್ಗೆ ಗೊತ್ತಿದೆ. ಅದು ಪ್ರತಿನಿತ್ಯ ಬದಲಾವಣೆ ಆಗೋದು. ಅದು 10 ಪೈಸೆ 5 ಪೈಸೆ ಬದಲಾವಣೆ ಕೆಲವು ದಿವಸ ಆಗ್ತದೆ, ಕೆಲವು ದಿವಸ ಆಗೋದಿಲ್ಲ. ವಾರದಲ್ಲಿ ಒಂದೊಂದು ದಿವಸ 2 ದಿವಸ ಮಾಡ್ತಾರೆ. ಅದು ಆಯಿಲ್ ಕಂಪನಿಗಳ ಮೇಲೆ ಬಿಟ್ಟಿರುವಂಥದ್ದು. ಕೇಂದ್ರ ಸರ್ಕಾರದ ಏನು ಪಾತ್ರ ಇಲ್ಲ ಅದರಲ್ಲಿ. ಸೊ ಹೀಗೆ ಆರ್ಥಿಕ ತಜ್ಞರು ಕೂಡ ಹೇಳ್ತಾ ಇರೋ ಪ್ರಕಾರವಾಗಿ, ಅಂದ್ರೆ ಈ ನಾವು ಹೇಳ್ತಿದ್ವಲ್ಲ ಪೆಟ್ರೋಲ್ ಮೇಲೆ 2 ರೂಪಾಯಿ ಜಾಸ್ತಿ, ಇವತ್ತು ಮಧ್ಯರಾತ್ರಿಯಿಂದನೇ ದರ ಜಾರಿಗೆ ಬರ್ತಾ, ಹಂಗೇನು ಆಗಲ್ಲ. 4 ರೂಪಾಯಿ ಪೆಟ್ರೋಲ್ ಮೇಲಾಗಿ 2 ರೂಪಾಯಿ ಡೀಸೆಲ್ ಮೇಲಾಗಿದ್ರು ಕೂಡ ಇವತ್ತು ರಾತ್ರಿಯಿಂದ ಅದೆಲ್ಲ ಪ್ರಕಟ ಆಗಲ್ಲ. ಹಿಂದೆ ಘೋಷಿಸಿದಂತ ಸೆಸ್ ಅಲ್ಲಿ ಕಡಿತ ಆಗಿದೆ ಅಷ್ಟೇ, ಹಂಗಾಗಿ ಗ್ರಾಹಕರಿಗೆ ಹೊಡೆತ ಆಗಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರೆ ನೋಡೋಣ. ಇನ್ನು ಕೆಳವರ್ಗ ಮಧ್ಯಮ ವರ್ಗಕ್ಕೆ ಮೋದಿ ಸರ್ಕಾರ ಕೊಟ್ಟಿರುವಂತಹ ಕೊಡುಗೆ ಏನು ಹಾಗಾದ್ರೆ? ಶಿಕ್ಷಣ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರ ಏನ್ ಗಿಫ್ಟ್ ಕೊಟ್ಟಿದೆ? ಶಿಕ್ಷಣ, ಯಾಕಂದ್ರೆ ಪ್ರತಿ ಜನಸಾಮಾನ್ಯರು ಕೂಡ ಬಹಳ ಪರದಾಡುವಂಥದ್ದು ಇದೆ. ಶಿಕ್ಷಣ ಜೊತೆಗೆ ಆರೋಗ್ಯ, ಇದೆರಡು ಖರ್ಚು ಕಮ್ಮಿ ಆಗ್ಬಿಟ್ರೆ ಜೀವನ ಹೆಂಗೋ ನಡ್ಸ್ಕೊಂಡು ಹೋಗ್ಬೋದು. ವಿದ್ಯುತ್ ಮತ್ತೆ ಉಜ್ವಲ ಯೋಜನೆಗೆ ಸಂಬಂಧಪಟ್ಟಂಗೆ ಏನ್ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಲಾಗ್ತಾ ಇದೆ. ಇದು ಹೇಗೆ ಅನುಕೂಲ ಆಗ್ತಾ ಹೋಗುತ್ತೆ ಜನಸಾಮಾನ್ಯರಿಗೆ ಅನ್ನುವಂತ ನಿರೀಕ್ಷೆಯನ್ನ ಹಾಗಾದ್ರೆ ಕೇಂದ್ರ ಸರ್ಕಾರ ಇಟ್ಟಿದೆ ಅನ್ನುವಂತ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. 10ನೇ ತರಗತಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ. ಇದು ಬಟ್ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗಲ್ಲ, ಆಯ್ದ ಕೆಲ ವರ್ಗದ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಸ್ಕಾಲರ್ಶಿಪ್ಗಾಗಿ ಸುಮಾರು 35,000 ಕೋಟಿ ರೂಪಾಯಿ ಅಷ್ಟು. ನಾನು ಮೊದಲೇ ಹೇಳಿದಾಗೆ ಕೆಲ ವರ್ಗದವರು ಮಾತ್ರ ಅಂತ ಅಂದ್ರೆ ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟ ಹಾಗೆ SC STಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ, ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡೋದಕ್ಕೆ ನಿರ್ಧರಿಸಲಾಗಿದೆ. ಬಟ್ ಆ ಸ್ಕಾಲರ್ಶಿಪ್ ಎಷ್ಟು, ಏನು, ಎತ್ತ, ಇದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇದಕ್ಕಾಗಿ ಸುಮಾರು 35,000 ಕೋಟಿಯನ್ನ ಮೀಸಲಿಡೋದಕ್ಕೆ ನಿರ್ಧರಿಸಲಾಗಿದೆ. ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಜಲಜೀವನ್ ಮಿಷನ್ ಅನ್ನ ಆರಂಭಿಸೋದಕ್ಕೆ ನಿರ್ಧರಿಸಲಾಗಿದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಶುದ್ಧ ಕುಡಿಯುವ ನೀರು ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ, ನೀರಿಗೆ ಸಂಬಂಧಪಟ್ಟಾಗಿನ ಯೋಜನೆಗಳನ್ನ ವಿಸ್ತರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ನಗರ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಇದರ ಅನುಕೂಲ ಆಗಬಹುದು. ಜಲಜೀವನ್ ಮಿಷನ್ ಯೋಜನೆಗೆ 2.87 ಲಕ್ಷ ಕೋಟಿಯಷ್ಟು ಹಣವನ್ನ ಈ ಬಾರಿ ಮೀಸಲಿಡಲಾಗಿದೆ. ಬಟ್ ಈ 2.87 ಲಕ್ಷ ಕೋಟಿ ಮೀಸಲು ಅಂತ ಅಂದ್ರೆ ಈ ವರ್ಷನೇ ಅಲ್ಲ, ಮುಂದಿನ 5 ವರ್ಷಗಳಿಗೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ಪ್ರಮಾಣದ ಹಣವನ್ನ ಮೀಸಲಿಡುತ್ತೆ. ಕಂತಲ್ಲಿ ಅದನ್ನ ಕೊಡುವಂತ ಕೆಲಸನೂ ಕೂಡ ನಂತರದಲ್ಲಿ 5 ವರ್ಷದಲ್ಲಿ ಕೇಂದ್ರ ಸರ್ಕಾರ ಮಾಡಬಹುದು. ಇನ್ನು ರಾಜ್ಯಗಳು ಹಾಗೆ ಸ್ವಾಯತ್ತ ಸಂಸ್ಥೆಗಳಿಗೆ 2 ಲಕ್ಷ ಕೋಟಿಯನ್ನ ರೂಪಾಯಿಯನ್ನ ಮೀಸಲಿಡುವುದಕ್ಕೆ ನಿರ್ಧರಿಸಲಾಗಿದೆ. ಅವುಗಳ ಬಂಡವಾಳ ವೆಚ್ಚಕ್ಕಾಗಿ 2 ಲಕ್ಷ ಕೋಟಿ ರೂಪಾಯಿಯಷ್ಟು ಮೀಸಲಿಡೋದಕ್ಕೆ ನಿರ್ಧರಿಸಲಾಗಿದೆ. ಇನ್ನು 758 ಏಕಲವ್ಯ ಮಾದರಿಯ ಶಾಲೆಗಳನ್ನ ಆರಂಭ ಮಾಡುವಂತ ನಿಟ್ಟಿನಲ್ಲೂ ಕೂಡ ಚಿಂತಿಸಲಾಗಿದೆ. ಮುಖ್ಯವಾಗಿ ಒಳ್ಳೆ ಶಿಕ್ಷಣ ಸಿಗಬೇಕು, ಒಳ್ಳೆ ಕ್ರೀಡೆಯ ಜೊತೆಗೆ ಶಿಕ್ಷಣ ಮುಂದುವರ್ಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗೆ 100 ಸೈನಿಕ ಶಾಲೆಗಳನ್ನ ಶುರು ಮಾಡೋದಕ್ಕೂ ಕೂಡ ಸರ್ಕಾರ ನಿರ್ಧರಿಸಿದೆ. ನೀವು ನೋಡ್ಬೋದು ನಮ್ಮ ರಾಜ್ಯದಲ್ಲೂ ಕೂಡ ಕೆಲ ಸೈನಿಕ ಶಾಲೆಗಳು ಇದೆಯಲ್ಲ, ಅದೇ ರೀತಿಯಾಗಿ ಸುಮಾರು 100 ಸೈನಿಕ ಶಾಲೆಗಳನ್ನ ಹೊಸದಾಗಿ ನಾವು ಆರಂಭ ಮಾಡ್ತೀವಿ ಅನ್ನುವಂತ ಕೇಂದ್ರ ಹೇಳ್ತಾ ಇದೆ. ಲೇನಲ್ಲಿ, ಯಾಕಂದ್ರೆ ಇತ್ತೀಚೆಗೆ ತಾನೇ ಕೇಂದ್ರಾಡಳಿತ ಪ್ರದೇಶ ಆಗಿರುವಂತದ್ದು ಲೇ, ಲಡಾಖ್ ಈ ಭಾಗದಲ್ಲೆಲ್ಲ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಂತ ಅನಿವಾರ್ಯತೆ ಇದೆ. ಜೊತೆಗೆ ಲೇನಲ್ಲಿ ಪ್ರಮುಖವಾಗಿ ಕೇಂದ್ರೀಯ ವಿದ್ಯಾಲಯವನ್ನ ಆರಂಭಿಸೋದಕ್ಕೆ ನಿರ್ಧರಿಸಲಾಗಿದೆ. ಹಾಗೆ 1,000 ಕೋಟಿ ರೂಪಾಯಿಯನ್ನ ಸೌರಶಕ್ತಿ ವಲಯಕ್ಕೆ ನೀಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ವಿಮಾ ಕಂಪನಿಗಳಲ್ಲಿ FDI ಅಂದ್ರೆ ವಿದೇಶಿ ನೇರ ಬಂಡವಾಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 74% ಹೆಚ್ಚಳ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಿರ್ಧಾರಕ್ಕೆ ಬರಲಾಗಿದೆ. ಹಿಂದಿನ ನಿಯಮವನ್ನ ಸ್ವಲ್ಪ ಈಗ ಮಾರ್ಪಾಡು ಮಾಡುವಂತ ನಿಟ್ಟಿನಲ್ಲೂ ಕೂಡ ಕೇಂದ್ರ ನಿರ್ಧಾರಕ್ಕೆ ಬಂದಿದೆ. ಉಜ್ವಲ ಯೋಜನೆಯ ಅಡಿ 1 ಕೋಟಿಯಷ್ಟು ಹೆಚ್ಚುವರಿ ಕುಟುಂಬಗಳಿಗೆ ಗ್ಯಾಸ್ ವಿತರಣೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ನಿರ್ಧರಿಸಲಾಗಿದೆ. ಮುಂದಿನ 3 ವರ್ಷಗಳಲ್ಲಿ ಸುಮಾರು 100 ಜಿಲ್ಲೆಗಳಲ್ಲಿ ಗ್ಯಾಸ್ ಪೈಪ್ಲೈನ್ ಅನ್ನ ಸ್ಥಾಪನೆ ಮಾಡೋದಕ್ಕೂ ನಿರ್ಧರಿಸಲಾಗಿದೆ. ಈಗ ಆಲ್ರೆಡಿ ಗ್ಯಾಸ್ ಪೈಪ್ಲೈನ್ ಕಾಮಗಾರಿ ಎಲ್ಲ ನಡೀತಾ ಇರೋದನ್ನು ನೋಡ್ತಾ ಇದ್ರೆ ಅದನ್ನು ಮುಂದಿನ 3 ವರ್ಷದಲ್ಲಿ 100 ಜಿಲ್ಲೆಗಳಿಗೆ ಅದನ್ನ ವಿಸ್ತರಿಸಬೇಕು ಅಂತ. 2.8 ಕೋಟಿ ಮನೆಗಳಿಗೆ 6 ವರ್ಷದಲ್ಲಿ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಲಾಗಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ವಿತ್ತ ಸಚಿವೆ ಹೇಳ್ತಾರೆ. ವಿದ್ಯುತ್ ವಲಯದಲ್ಲಿ ಭಾರಿ ಸುಧಾರಣೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಇದು ಬಹಳ ಟೀಕೆಗೂ ಕೂಡ ವ್ಯಕ್ತ ಆಗಿ ಮತ್ತೊಂದು ಪ್ರತಿಭಟನೆ ಕಾರಣ ಆದ್ರೂ ಆಶ್ಚರ್ಯ ಇಲ್ಲ. ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದೇನು ಅಂತ ಅಂದ್ರೆ ಗ್ರಾಹಕರು ಯಾರಿಂದ ಬೇಕಾದ್ರೂ ಕೂಡ ವಿದ್ಯುತ್ ಖರೀದಿಸಬಹುದಾದಂತ ಅವಕಾಶವನ್ನ ಕೊಡಲಾಗುತ್ತೆ. ಯಾರಿಂದ ಬೇಕಾದ್ರೂ ವಿದ್ಯುತ್ ಖರೀದಿ ಮಾಡಬಹುದು. ಯಾರಿಂದ ಅಂತ ಅಂದ್ರೆ ಈಗ ನಾವು ಬೆಂಗಳೂರಿನ ವಿಚಾರಕ್ಕೆ ಬರೋದ್ರೆ ನಾವು ಬೆಸ್ಕಾಂ ಇಂದ ವಿದ್ಯುತ್ ಖರೀದಿ ಮಾಡ್ತೀವಿ. ಬೆಸ್ಕಾಂ ಬಿಟ್ಟು ನಮ್ಗೆ ಯಾರು ಇನ್ನು ವಿದ್ಯುತ್ ಕೊಡೋರು ನಮ್ಗೆ ಗೊತ್ತೂ ಇಲ್ಲ, ಅದಕ್ಕೆ ಅವಕಾಶ ಇದೆಯಾ ಅಂತ ನಾವು ಸಹಜವಾಗಿ ಅಂತೀವಿ. ಹಂಗಲ್ಲ,
ಮುಂದಿನ 5 ವರ್ಷಗಳಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಕೋಟಿ ವಿದ್ಯುತ್ ವಲಯಕ್ಕೆ ಮೀಸಲಿಡೋದಕ್ಕೆ ನಿರ್ಧರಿಸಲಾಗಿದೆ. ಅಂದ್ರೆ ಈ ಪ್ರೈವೇಟ್ ಅವರು ಕೂಡ ಅಥವಾ ಖಾಸಗಿ ಮಂದಿನೂ ಕೂಡ ವಿದ್ಯುತ್ ಮಾರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ನಾನು ಬೆಸ್ಕಾಂ ಅಲ್ಲಿ ಪರ್ ಯೂನಿಟ್ಗೆ ಇಂತಿಷ್ಟು ರೂಪಾಯಿ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಅದೇ ಪ್ರೈವೇಟ್ ಇಂದ ಯಾರಾದ್ರಿಂದ ನನಗೆ ಇನ್ನು ಕಮ್ಮಿಗೆ ಸಿಗ್ತಾ ಇದೆ ಅಂತ ಅಂದ್ರೆ ನಾನು ಅವರಿಂದ ಖರೀದಿ ಮಾಡೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಇಲ್ಲಿ ಕೇಂದ್ರ ಸರ್ಕಾರ ಹೇಳೋಕೆ ಹೊರಟಿರುವಂತ ಮಾತು. ಆದ್ರೆ ಇದು ವಿದ್ಯುತ್ ಕ್ಷೇತ್ರಕ್ಕೂ ಕೂಡ ಅಂದ್ರೆ ಈ ತರನಂತ ಬೆಸ್ಕಾಂ ಚೆಸ್ಕಾಂ ಈ ತರದ ಪೂರೈಕೆದಾರರಿಗೂ ಕೂಡ ಅಂದ್ರೆ ಆ ವಲಯಕ್ಕೂ ಕೂಡ ಪ್ರೈವೇಟ್ ಅವರು ಬಂದು ಆ ನಂತರದಲ್ಲಿ ವ್ಯವಹರಿಸೋದಕ್ಕೆ ಅವಕಾಶ ಕೊಡ್ಬೋದಾ ಅಂತ ಕಾರಣದಿಂದಾಗಿ ಬಹುಶಃ ಇದು ಬಹಳ ಟೀಕೆ ಜೊತೆಗೆ ವಿರೋಧಕ್ಕೂ ಕೂಡ ಕಾರಣ ಆಗ್ಬೋದು. ನೋಡ್ತಾ ಹೋಗೋಣ ನಾವು ಮುಂದಿನ ಹಂತದಲ್ಲಿ. ಇದಕ್ಕೆ ಇವತ್ತಿನ ಒಟ್ಟು ಬಜೆಟ್ ಅನ್ನ ನೀವು ಗಮನಿಸೋದಾಗಿದ್ರೆ ಇನ್ನೊಂದು ಪ್ರಮುಖವಾದಂತಹ ಸಂಗತಿ ನಿಮ್ ಗಮನಕ್ಕೆ ಬರ್ತಾ ಇತ್ತು. ಅದೇನು ಅಂತ ಅಂದ್ರೆ ಟ್ಯಾಬ್ ಬಜೆಟ್. ಟ್ಯಾಬ್ ಬಜೆಟ್ ಅಂತ ಅಂದ್ರೆ ಚುನಾವಣೆ ಇರುವಂತ ರಾಜ್ಯಗಳಿಗೆ ಈ ಬಜೆಟ್ ನಲ್ಲಿ ಬಹಳ ಆಫರ್ ಅನ್ನ ಕೊಟ್ಟಿರುವಂತದನ್ನ ನಾವು ನೋಡ್ತಾ ಇದ್ವಿ. ಯಾವ್ದು ಚುನಾವಣೆ ಇರುವಂತ ರಾಜ್ಯಗಳು ತಮಿಳುನಾಡು ಟಿ, ಅಸ್ಸಾಂ ಎ, ಬಂಗಾಲ ಅಥವಾ ವೆಸ್ಟ್ ಬೆಂಗಾಲ್ ಬಿ ಟ್ಯಾಬ್, ಜೊತೆಗೆ ಕೇರಳ, ಇವರೆಲ್ಲರಿಗೂ ಕೂಡ ಬಹಳ ಭರಪೂರ್ವವಾದಂತ ಗಿಫ್ಟ್ ಅನ್ನ ಕೊಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಏನೇನ್ ಗಿಫ್ಟ್ ಕೊಟ್ಟಿದ್ದಾರೆ, ನಮ್ಮ ರಾಜ್ಯಕ್ಕೆ ಸಿಗದೆ ಇರುವಂತದ್ದು ಉಳಿದಂತ ರಾಜ್ಯಗಳಿಗೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲೆಲ್ಲ ಚುನಾವಣೆ ಇದೆ. ಅಫ್ಕೋರ್ಸ್ ತಮಿಳುನಾಡಿನಲ್ಲಿ ಹೈವೇ ನಿರ್ಮಾಣಕ್ಕೆ ಭರ್ಜರಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿರೋದನ್ನ ನಾವು ಇವತ್ತಿನ ಬಜೆಟ್ ನಲ್ಲಿ ಗಮನಿಸ್ತಾ ಹೋದ್ವಿ. ಭರ್ಜರಿಯಾದಂತ ಏನು ಯೋಜನೆಗಳು ಅಂತ ಅಂದ್ರೆ ಸುಮಾರು 1 ಲಕ್ಷ ಕೋಟಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ತಮಿಳುನಾಡಿನಲ್ಲಿ, ಇದು ಪರ್ಟಿಕ್ಯುಲರ್ ತಮಿಳುನಾಡಿನಲ್ಲೇ 1 ಲಕ್ಷ ಕೋಟಿ ವೆಚ್ಚದಲ್ಲಿ ಸುಮಾರು 3,500 ಕಿಲೋಮೀಟರ್ ಅಷ್ಟು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಇವತ್ತು ಬಜೆಟ್ನಲ್ಲಿ ಅನುಮೋದನೆ ಕೊಟ್ಟಿರುವಂಥದ್ದು ಅಥವಾ ಅಲ್ಲಿ ಫಂಡ್ ಅಲೋಕೇಶನ್ ಮಾಡಿರುವಂಥದ್ದು ನಾವು ಗಮನಿಸಿದ್ವಿ. ಈ ವರ್ಷ ಮೇ ತಿಂಗಳಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಈ ಕಾರಣಕ್ಕಾಗಿ 1 ಲಕ್ಷ ಕೋಟಿ ಬರೀ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಘೋಷಣೆ ಆಗಿರೋದನ್ನ ನಾವು ಗಮನಿಸಿದ್ವಿ. ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ತಮಿಳುನಾಡಿಗೆ ಸುಮಾರು 1 ಲಕ್ಷ ಕೋಟಿಯಷ್ಟು ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಆಗಿರುವಂತಹ ಸಂಗತಿಯನ್ನ ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬಹುದಿತ್ತು. ಮತ್ತೊಂದು ಯಾವುದು, ವೆಸ್ಟ್ ಬೆಂಗಾಲ್ ವಿಚಾರಕ್ಕೆ ನೋಡೋಣ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಈಗ ಚುನಾವಣೆ ಸಮೀಪಿಸ್ತಾ ಇದ್ದಂಗೆ ಅಲ್ಲೆಲ್ಲ ಏನೇನು ರಾಜಕೀಯ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಪಶ್ಚಿಮ ಬಂಗಾಳಕ್ಕೂ ಕೂಡ ರಸ್ತೆ ಅಭಿವೃದ್ಧಿಗೆ ಮೋದಿ ಸರ್ಕಾರ ಬಹಳ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದೆ. ಇಲ್ಲಿ ಸುಮಾರು 25,000 ಕೋಟಿಯಷ್ಟು ಹಣವನ್ನ ರಸ್ತೆ ನಿರ್ಮಾಣಕ್ಕೆ, ಅದರಲ್ಲೂ ಹೈವೇ ನಿರ್ಮಾಣಕ್ಕೆ, ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನಿರ್ಧಾರಕ್ಕೆ ಬರಲಾಗಿದೆ. ಸುಮಾರು ಅಂದ್ರೆ ಬಜೆಟ್ನಲ್ಲಿ ಅದು ನಿರ್ಧಾರಕ್ಕೆ ಬರಲಾಗಿದೆ. ಸುಮಾರು 675 ಕಿಲೋಮೀಟರ್ ಹೆದ್ದಾರಿಯ ಅಭಿವೃದ್ಧಿಗೆ ಅನುದಾನವನ್ನ ಕೊಡಲಾಗಿದೆ. ಈಗ ಆಲ್ರೆಡಿ ಪಶ್ಚಿಮ ಬಂಗಾಳಕ್ಕೆ ಬಹಳ ದೊಡ್ಡ ಗಿಫ್ಟ್ ಅನ್ನ ಕೊಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಬಜೆಟ್ ಅಲ್ಲೂ ಕೂಡ ಅದು ಮೆನ್ಷನ್ ಆಗಿದ್ದು, ಕೋಲ್ಕತ್ತಾ ಸಿಲಿಗುರಿ ರಸ್ತೆಯನ್ನ ಮೇಲ್ದರ್ಜೆಗೆ ಏರಿಸುವಂತ ನಿಟ್ಟಿನಲ್ಲೂ ಕೂಡ ಘೋಷಣೆಯನ್ನ ಮಾಡಲಾಗಿದೆ. ಒಟ್ಟು ಪ್ಯಾಕೇಜ್ ಸುಮಾರು 25,000 ಕೋಟಿಯಷ್ಟು ಪ್ಯಾಕೇಜ್. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಯುತ್ತೆ. ಬಿಜೆಪಿ ಇದನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಆ ಕಾರಣಕ್ಕಾಗಿ ಪಶ್ಚಿಮ ಬಂಗಾಳಕ್ಕೂ ಕೂಡ ದೊಡ್ಡ ಗಿಫ್ಟ್ ಸಿಕ್ಕಿದೆ. ಇನ್ನು ಕೇರಳದ ವಿಚಾರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ಚುನಾವಣೆ ಸಮೀಪಿಸ್ತಾ ಇರುವಂತ ಕಾರಣಕ್ಕಾಗಿ ರಸ್ತೆ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಕೋಟಿ ಹಣವನ್ನ ಮೀಸಲಿಟ್ಟಿರೋದನ್ನ ನಾವು ಗಮನಿಸಬಹುದು. ಕೇರಳದ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗಾಗಿನೇ ಸುಮಾರು 65,000 ಕೋಟಿಯಷ್ಟು ಹಣವನ್ನ ವಿನಿಯೋಗಿಸೋದಕ್ಕೆ ನಿರ್ಧರಿಸಲಾಗಿದೆ. 65,000 ಕೋಟಿ. 65,000 ಕೋಟಿ ಅಂತಂದ್ರೆ ಸುಮಾರು 1,100 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿಗೆ ಈ ಅನುದಾನವನ್ನ ಕೇರಳಕ್ಕೆ ಸಂಬಂಧಪಟ್ಟ ಹಾಗೆಯೇ ಘೋಷಣೆ ಮಾಡಲಾಗಿದೆ. ಕನ್ಯಾಕುಮಾರಿ ಕಾರಿಡಾರ್ಗಾಗಿ ಸುಮಾರು 65,000 ಕೋಟಿಯಷ್ಟು ಅನುದಾನವನ್ನ ನೀಡಲಿಕ್ಕೂ ಕೂಡ ನಿರ್ಧರಿಸಲಾಗಿದೆ. ಕೇರಳದಲ್ಲಿ ಮೇ ತಿಂಗಳಲ್ಲಿ ಎಲೆಕ್ಷನ್ ನಡೀಬೋದಾ ಅಂತ ಚಾನ್ಸಸ್ ಇದೆ. ಈ ಕಾರಣಕ್ಕಾಗಿ ಈ ಮಟ್ಟಿಗಿನ ಗಿಫ್ಟ್ ಅಲ್ಲಿ. ಇನ್ನು ಅಸ್ಸಾಂ ವಿಚಾರಕ್ಕೆ ಬರೋದಾದ್ರೆ ಅಸ್ಸಾಂ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗೂ ಕೂಡ ಕೋಟಿ ಅನುದಾನವನ್ನ ಕೊಟ್ಟಿರೋದನ್ನ ನಾವು ಇವತ್ತಿನ ಬಜೆಟ್ ನಲ್ಲಿ ಗಮನಿಸಬಹುದಾಗಿತ್ತು. ಅಸ್ಸಾಂ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗೆ ಸುಮಾರು 90,000 ಕೋಟಿಯಷ್ಟು ಹಣವನ್ನ ಮೀಸಲಿಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಈ ವರ್ಷ ಏಪ್ರಿಲ್ ನಲ್ಲಿ ಅಸ್ಸಾಂ ವಿಧಾನಸಭೆಗೆ ಚುನಾವಣೆ ನಡೀಬಹುದಂತ ಚಾನ್ಸಸ್ ಇದೆ. ಬಿಜೆಪಿಯ ಕ್ಷೇತ್ರವನ್ನ, ಆ ರಾಜ್ಯವನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಕಾರಣಕ್ಕಾಗಿ ಅಲ್ಲಿನ ಜನರ ಮನ ಗೆಲ್ಲೋದಕ್ಕೆ ಇಷ್ಟೊಂದು ಭರಪೂರ್ವವಾದಂತ ಯೋಜನೆಯನ್ನ ಘೋಷಿಸಲಾಗಿದೆ ಅನ್ನೋದು ಸ್ಪಷ್ಟ. ಇದಾಗಿತ್ತು ಇವತ್ತಿನ ಬಜೆಟ್ಗೆ ಸಂಬಂಧಪಟ್ಟ ಹಾಗಿನ ಪ್ರಮುಖ ಬುಲೆಟಿನ್.